ಎಲ್ರಿಗೂ ನಮಸ್ಕಾರ. ಈ ಕತ್ಲೆಗೆ ನಾವು ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ನಾವು ಮಿತ್ರ ಭಜನಾ ಮಂಡಳಿಯಿಂದ ಟ್ರಿಪ್ ಹೋಗ್ತಾ ಇದ್ದೇವೆ ಹೊನ್ನಾವರ ಯಾಣಕ್ಕೆ. ಬಸ್ ಫುಲ್ ಲೈಟಿಂಗ್ಸಿಂದ ಕೂಡಿತ್ತು ನೋಡಿ, ಜಿಗುಮುಗು ಚಿಗುಮುಗು ಅಂತ ಉಂಟು. ಬಸ್ ಹತ್ತಿದಾಗಲೇ ಎಲ್ಲರೂ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡಿದರು. ಇದು ನಮ್ಮ ವಸಂತಣ್ಣ. ಡ್ಯಾನ್ಸ್ ಎಲ್ಲ ಮುಗಿಸಿ ತಿಂಡಿ ತಿನ್ನಲಿಕ್ಕೆ ಬಂದ್ವಿ ಮಾರ್ನಿಂಗ್. ಅಲ್ಲಿ ಹೋಗುವಾಗ ನೋಡಿ ಭತ್ತದಿಂದ ಫುಲ್ ಅಲಂಕಾರ ಮಾಡಿದ್ರು, ಒಂಥರ ಚಂದ ಕಾಣ್ತಿತ್ತದು. ಆಮೇಲೆ ನಮಗೆ ಎಂತ ಬೇಕು ನಾವು ತಗೊಂಡು ತಿನ್ಬೋದಿತ್ತು. ಹಾಗೆ ಬೇಗ ಬೇಗ ತಿಂಡಿ ಮುಗಿಸಿ ಪುನಃ ಬಸ್ಸಿಗೆ ಬಂದು ಸಾಂಗ್ ಎಲ್ಲ ಪ್ರಾಕ್ಟೀಸ್ ಆಗ್ತಾಯಿತ್ತು. ಸಾಂಗ್ ಹೇಳಲಿಕ್ಕಂತ ಎಲ್ಲ ಪ್ರಾಕ್ಟೀಸ್ ಮಾಡಿ ಆಮೇಲೆ ಸಾಂಗ್ ಸ್ಟಾರ್ಟ್ ಮಾಡಿದರು. ಸಾಂಗ್ ಎಲ್ಲ ಮುಗಿಸಿ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಗೋಕರ್ಣ ದೇವಸ್ಥಾನಕ್ಕೆ. ಏನೋ ಬಿಸಿಲಂದ್ರಲ್ಲಿ ಏನೋ ಬಿಸಿಲಿತ್ತು. ಒಳಗಡೆಯಿಂದ ವೀಡಿಯೋ ಮಾಡಲಿಕ್ಕಾಗಲಿಲ್ಲ, ಜಸ್ಟ್ ಹೊರಗಡೆಯಿಂದ ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ. ಆಮೇಲೆ ಅಲ್ಲಿಂದ ನಾವು ಪುನಃ ಬಸ್ಸಿಗೆ ಬಂದ್ವಿ. ಬಸ್ಸಿಗೆ ಬರುವಾಗ ಅಣ್ಣ ಫುಲ್ ನೋಡಿ ಚೇಂಜ್ ಆಗಿಬಿಟ್ಟು ಕೂತಿದ್ರು. ಅವರನ್ನು ನೋಡಿ ಎಲ್ಲರೂ ನಗ್ತಾ ಇದ್ರು. ಅವರೊಂಥರ ಕಾಮಿಡಿ ಪೀಸ್ ಇದ್ದಾಗೆ, ಅವರನ್ನು ನೋಡಿದ್ರೇ ಎಲ್ರಿಗೆ ನಗು ಬರ್ತಾ ಇರುತ್ತೆ. ಮಾತ್ರ ಒಳ್ಳೆ ಜನ ಆಯಿತಾ. ಹಾಗೆ ಅಲ್ಲಿಂದ ಹೋಗ್ತಾ ಇರುವಾಗ ಬಸ್ಸಿಂದನೇ ನೋಡಿದ್ವಿ ಉಪ್ಪು ತಯಾರಿಕೆದ್ದು. ಫಸ್ಟ್ ಟೈಮ್ ನೋಡಿರೋದು ನಾವೆಲ್ಲರೂ, ಅದನ್ನು ನೋಡಿ ಖುಷಿ ಆಯಿತು. ಆಮೇಲೆ ಮಧ್ಯಾಹ್ನ ಆಯ್ತು ಅಂತ ಹೇಳಿ ಊಟಕ್ಕೆ ಬಂದ್ವಿ. ಹಾಗೆ ಅಲ್ಲಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತಾಯ್ತಾ. ನಾನಂತೂ ಸ್ವಲ್ಪ ಕೂಡ ವೇಸ್ಟ್ ಮಾಡಲಿಲ್ಲ. ಹಾಗೆ ಊಟ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿಂದ ನಾವು ಬೇರೆ ಕಡೆ ಹೊರಡ್ತಾ ಇದ್ದೇವೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೇನೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ.